3 kV ಜನರೇಟರ್. ಇದು ಜನರೇಟರ್ ನೀವೇನ್ ನೋಡ್ತಾ ಇದ್ದೀರಾ, ಇದು ಬಂದ್ಬಿಟ್ಟು ಎಕ್ಸಲೆಂಟ್ ಅನ್ನೋ ಒಂದು ಮಾಡೆಲ್. ಸೊ ನಮ್ಗೆ ಗ್ರಾಮೀಣ ಭಾಗದಲ್ಲಿ ಕನ್ಸ್ಟ್ರಕ್ಷನ್ ಕೆಲಸಗಳಿಗೆ ಸರಿಯಾದ ಪವರ್ ಸಪ್ಲೈ ಇರೋದಿಲ್ಲ. ಹಾಗಾಗಿ ನಾವು ಸ್ಥಳೀಯವಾಗಿ ವಿಚಾರಿಸಿ ನೋಡಿದಂತ ಸಂದರ್ಭದಲ್ಲಿ ನಮಗೆ ಈ ರೀತಿಯಾದ ಜನರೇಟರ್ ಗಳನ್ನ ಖರೀದಿ ಮಾಡುವಂತದ್ದು ಅಥವಾ ಬಾಡಿಗೆಗೆ ತಂದು ಬಳಸುವಂತದ್ದು ಬಗ್ಗೆ ನಮಗೆ ಗೊತ್ತಾಗುತ್ತೆ. ಸೊ ಇದನ್ನ ನಾವು ಒಂದು ರೀತಿಯಲ್ಲಿ ಕ್ಯಾಲ್ಕುಲೇಟ್ ಮಾಡಿ ನೋಡಿದಾಗ ಯಾವುದೇ ಮನೆ ಒಂದು ಸಾಮಾನ್ಯ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದಾಗಿಂದ ಅದು ಮುಗಿಯೋವರೆಗೂ ಕನಿಷ್ಠ ಅವಧಿ ಅಂತಂದ್ರೆ 1 ರಿಂದ 1.5 ವರ್ಷ ಆಗುತ್ತೆ. ಸೊ ಈ 1 ರಿಂದ 1.5 ವರ್ಷದಲ್ಲಿ ಸಾಧಾರಣ 3 ರಿಂದ 4 ತಿಂಗಳವರೆಗೂ ನಾವು ಈ ಜನರೇಟರ್ ನ ಬಳಸ್ತೀವಿ. ಯಾಕಂತಂದ್ರೆ ಇಲ್ಲಿ ಪವರ್ ಕಟ್ ಇಶ್ಯೂಸ್ ತುಂಬಾ ಹೆಚ್ಚಾಗಿರುತ್ತೆ ಗ್ರಾಮೀಣ ಭಾಗಗಳಲ್ಲಿ. ಸೊ ಹಾಗಾಗಿ ನಾವು ಈ ರೀತಿಯಾದಂತಹ ಒಂದು ಜನರೇಟರ್ ನ ಸ್ಥಳೀಯವಾಗಿ ವಿಚಾರಿಸಿ ನೋಡಿದಾಗ ನಮ್ಮಲ್ಲಿ ಈ ಒಂದು ಮಾಡೆಲ್ ನ ಪ್ರೈಸ್ ನಮ್ಗೆ ಏನ್ ಬರುತ್ತೆ ಅಂತಂದ್ರೆ 32 ರಿಂದ 35 ಸಾವಿರ ರೂಪಾಯಿವರೆಗೂ ಇದೊಂದು ಪ್ರೈಸ್ ಇತ್ತು. ಸೊ ನಂತರದಲ್ಲಿ ನಾನು ಇಂಡಿಯಾ ಮಾರ್ಟ್ ಥ್ರೂ ನಲ್ಲಿ ಇದನ್ನ ಹುಡುಕಿ ನೋಡಿ ಸಾಕಷ್ಟು ವೆಂಡರ್ ಗಳನ್ನ ನಾನಲ್ಲಿ ವೆಂಡರ್ ಗಳ ಜೊತೆ ಚರ್ಚೆ ಮಾಡಿ ನೋಡಿದಾಗ ಅಲ್ಲೂ ಕೂಡ ಪ್ರೈಸ್ ಬೇರೆ ಬೇರೆ ತರನ ಐತೆ. 27 ಸಾವಿರ ರೂಪಾಯಿಂದ ಹಿಡಿದು 33 ಸಾವಿರ ರೂಪಾಯಿವರೆಗೂ ಇದೇ ಮಾಡೆಲ್ ಗೆ ಪ್ರೈಸ್ ಅಲ್ಲಿ ಮಾರ್ತಾ ಇದ್ದಾರೆ. ಒಬ್ಬೊಬ್ರು ವೆಂಡರ್ ಒಂದೊಂದು ರೀತಿಯ ಪ್ರೈಸ್ ಇಟ್ಕೊಂಡು ಮಾರ್ತಾ ಇದ್ದಾರೆ. ಇದನ್ನ ತುಂಬಾ ಕೇರ್ಫುಲ್ ಆಗಿ ನಾವು ನೋಡಿದಾಗ್ಲೇನೆ ಅದನ್ನ ತಿಳ್ಕೊಳೋದಕ್ಕೆ ಸಾಧ್ಯ. ಯಾಕಂತಂದ್ರೆ ಯಾವ್ದೋ ಒಂದು ಪೇಜ್ ಓಪನ್ ಆಯ್ತು, ಅಲ್ಲಿ ಯಾವ್ದೋ ಒಂದು ವೆಂಡರ್ ನಾವು ನೋಡಿದ್ವಿ ಅಂತಂದ್ರೆ ಆ ವೆಂಡರ್ ಹೇಗೆ ಏನು ಅನ್ನೋದಕ್ಕಿಂತ ಹೆಚ್ಚಾಗಿ ಅವರು ಕೊಡ್ತಕ್ಕಂತ ಪ್ರಾಡಕ್ಟ್ ಏನಿದೆ ಅದು ಬೇರೆ ವೆಂಡರ್ ಕೊಡುವಂತ ಪ್ರಾಡಕ್ಟ್ ಜೊತೆಗೆ ಕಂಪೇರ್ ಮಾಡಿ ನೋಡಿದಾಗ ಬಹಳಷ್ಟು ಸಲ ಅದು ಸಿಮಿಲರ್ ಆಗಿರುತ್ತೆ. ನಮ್ಗೆ ಪ್ರೈಸ್ ಅನ್ನ ಅವರು ಬೇರೆ ಬೇರೆ ರೀತಿನಲ್ಲಿ ತೋರಿಸಿರ್ತಾರೆ, ಬೇರೆ ಬೇರೆ ತಗೊಂಡಿರ್ತಾರೆ. ನೀವು ಯಾವುದೇ ವೆಂಡರ್ ಹತ್ರ ತಗೊಂಡ್ರು ಕೂಡ ನಿಮ್ಮ ಲೊಕೇಶನ್ ಗೆ ಡೆಲಿವರಿ ಇದ್ದೇ ಇರುತ್ತೆ. ಸೊ ಇನ್ಕ್ಲೂಡಿಂಗ್ ಡೆಲಿವರಿ ಚಾರ್ಜ್ ಅವ್ರು ನಿಮಗೆ ಪ್ರೈಸ್ ಹೇಳ್ತಾರೆ. ಸೊ ಇದು ಬಂದು 3 kV ಜನರೇಟರ್. ಸೊ ಇದನ್ನ ನಾವು ಕಾರ್ಪೆಂಟರ್ ಕೆಲಸಗಳಿಗೆ, ಟೈಲ್ಸ್ ಕೆಲಸಗಳಿಗೆ, ಮೋಲ್ಡಿಂಗ್ ಸಂದರ್ಭದಲ್ಲಿ ವೈಬ್ರೇಟರ್ ಗಳನ್ನ ಬಳಸೋದಕ್ಕೂ ಕೂಡ ಇದು ಸಹಕಾರಿಯಾಗುತ್ತೆ. ನಮ್ಗೆ ಹೆಚ್ಚು ಕಮ್ಮಿ ಹತ್ತತ್ರ ಮನೆಗೆ ಬೇಕಾಗಿರ್ತಕ್ಕಂಥ ವರ್ಕ್ ಗಳಿಗೆ ಇದು ತುಂಬಾ ಯೂಸ್ಫುಲ್ ಆಗಿದೆ.